ಸ್ನೇಹಿತರೆ, ಇವತ್ತು ನಾನು ಕಣ್ಣೂರು ಜಿಲ್ಲೆಯ ಕವ್ವಾಯಿ ಐಲ್ಯಾಂಡಲ್ಲಿದ್ದೇನೆ. ಕವ್ವಾಯಿ ಐಲ್ಯಾಂಡ್ನ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಇದ್ದೇನೆ. ಕೈಯಾಕಿಂಗ್ ಮತ್ತು ಬೋಟಿಂಗ್ ಎರಡು ಕೂಡ ಲಭ್ಯ ಇರುವಂಥ ಈ ಒಂದು ಕಣ್ಣೂರು ಜಿಲ್ಲೆಯ ಕವ್ವಾಯಿ ಐಲ್ಯಾಂಡ್ ನೋಡ್ಲಿಕ್ಕಂತೂ ಭಾರಿ ಸೂಪರು. ಇದು ಕವ್ವಾಯಿ ಬೋಟ್ ಟರ್ಮಿನಲ್. ಈ ಕವ್ವಾಯಿ ಬೋಟ್ ಟರ್ಮಿನಲಿಂದ ನಾವು ಕವ್ವಾಯಿ ಐಲ್ಯಾಂಡಿಗೆ ಹೋಗಬೇಕು. ಈ ಐಲ್ಯಾಂಡಿಗೆ ಹೋಗಬೇಕು ಅಂತೇಳಿದರೆ ಇಲ್ಲಿಂದ ಒಂದು ಬೋಟಿಗೆ 800 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು ಫ್ಯಾಮಿಲಿಗೆ ಹೋಗ್ಬೋದು. 8 ಜನರಿರುವಂಥ ಬೋಟು ಇದೆ, 6 ಜನರು ಇರುವಂಥ ಬೋಟು ಕೂಡ ಇಲ್ಲಿದೆ. 800 ರೂಪಾಯಿ ಕೊಟ್ಟು ನಾವೊಂದು ಚಿಕ್ಕ ಬೋಟಲ್ಲಿ ಇಲ್ಲಿಗೆ ಹೋಗ್ತಾ ಇದ್ದೇವೆ. ಮಕ್ಕಳಿಗೆ ಬೋಟಲ್ಲಿ ಕೂತ್ಕೊಳ್ಳೋದು ಅಂತೇಳಿದರೆ ಒಂದು ಖುಷಿ, ಅದು ಸ್ಪೀಡ್ ಬೋಟ್ ಆದರೆ ಇನ್ನಷ್ಟು ಖುಷಿಯಾಗುತ್ತೆ. ಫ್ಯಾಮಿಲಿಯಾಗಿ ಹೋಗಿದ್ದರೆ ಈ ಮಕ್ಕಳ ಖುಷಿಯನ್ನು ನೋಡುವಾಗ ನಮಗೂ ಒಂಥರ ಖುಷಿಯಾಗುತ್ತೆ. ವಿನೋದ ಸಂಚಾರಿಗಳಿಗೆ ಬೇಕಾಗಿ ಈ ಒಂದು ಟರ್ಮಿನಲನ್ನು ಕೇರಳ ಸರ್ಕಾರ ಮಾಡಿದೆ. ಬೋಟ್ ಟರ್ಮಿನಲಿಂದ ಕವ್ವಾಯಿ ಐಲ್ಯಾಂಡಿಗಿರುವ ದೂರ ಕೇವಲ 5 ನಿಮಿಷದ ದಾರಿ ಮಾತ್ರ. ಈಗ ಬೇಸಿಗೆ ಕಾಲ ಆದ ಕಾರಣ ನೀರು ಬಹಳ ಕಮ್ಮಿ ಇದೆ. ಆದ ಕಾರಣ ಬೋಟುಗಳು ಕೂಡ ಅಲ್ಲಿವರೆಗೆ ಹೋಗ್ತಾ ಇಲ್ಲ, ಮತ್ತು ಅವರು ದೂಡಿಕೊಂಡೇ ಹೋಗಬೇಕು. ಕೆಸರಿದೆ ಅಡಿಯಲ್ಲಿ. ಆದ ಕಾರಣ ಇವರು ನೋಡಿ ಸ್ವಲ್ಪ ನಿಲ್ಲಿಸ್ಕೊಂಡು ಮೆಲ್ಲ ಬೋಟನ್ನು ಮೂವ್ ಮಾಡ್ತಾ ಇದ್ದಾರೆ. ಇದುವೇ ನೋಡಿ ಕವ್ವಾಯಿ ಐಲ್ಯಾಂಡ್. ಬೇಸಿಗೆಗಾಲ ಆದ ಕಾರಣ ನೀರು ಬಹಳಷ್ಟು ಕಮ್ಮಿ ಇದೆ. ಈಗ ಮಳೆಗಾಲದ ಸಂದರ್ಭದಲ್ಲಿ 4 ಫೀಟು ನೀರು ಇಲ್ಲಿ ಇರ್ತದೆ. ಇದನ್ನು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತೇಳಿ ಕರೀತಾರೆ. ಈ ಮ್ಯಾಂಗ್ರೋವ್ ಫಾರೆಸ್ಟ್ನ ಒಂದು ವಿಶೇಷತೆ ಏನು ಅಂತೇಳಿದರೆ, ನೀವು ನೋಡ್ತಿರುವ ಹಾಗೆ ಎಲ್ಲ ಕೊಡೆಗಳಾಗಿ ನಿಂತಿರುವಂತಹ ಈ ಒಂದು ಕಾಡುಗಳು. ಕೇರಳದಲ್ಲಿಯೇ ಸಾಂಬ್ರಾಣಿ ಕೊಡಿ ಅಂತೇಳಿ ಕೊಲ್ಲಂ ಜಿಲ್ಲೆಯಲ್ಲಿ ಕೂಡ ಒಂದು ಐಲ್ಯಾಂಡ್ ಇದೆ, ಇದೇ ರೀತಿಯ ಮ್ಯಾಂಗ್ರೋವ್ ಫಾರೆಸ್ಟ್ಗಳು. ಅದೇ ರೀತಿ ಕಡಲುಂಡಿ ಅಂತೇಳಿ ಇದೆ, 2 ಕಡೆ ಕೂಡ ಇದೆ. ನಾವು ಬಂದಿರೋದು ಬೋಟಿಂದ. ಇವರು ನೋಡಿ ಕಯಾಕಿಂಗ್ ಮಾಡೋದರ ಮೂಲಕ ಬಂದಿದ್ದಾರೆ ಇಲ್ಲಿಗೆ. ಕಯಾಕಿಂಗ್ ಮಾಡಿಕೊಂಡೇ 1.5 ಕಿಲೋಮೀಟ್ರ್ ಇವರು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ 2 ಟೈಪ್ನ ಕಯಾಕಿಂಗ್ ಮಾಡುವಂಥ ಚಿಕ್ಕ ಬೋಟುಗಳು ಸಿಗ್ತದೆ. ಒಂದು ಇಬ್ಬರು ಹೋಗುವಂಥದ್ದು, ಮತ್ತೊಂದು ಸಿಂಗಲ್ ಆಗಿ ಹೋಗುವಂಥದ್ದು. 2 ಕೂಡ ಇಲ್ಲಿದೆ. ಸ್ಪೀಡ್ ಬೋಟ್ಗಳು ನಮ್ಮನ್ನು ಇಲ್ಲಿ ತಂದು ಇಳಿಸಿ ಅವರು ಹೋಗ್ತಾ ಇರ್ತಾರೆ. ನಮಗೆ ಎಷ್ಟು ಹೊತ್ತು ಬೇಕಾದರೂ ಇಲ್ಲಿ ನಮಗೆ ಆಟ ಆಡಿಕೊಂಡು ಕಾಲ ಕಳೀಬೋದು. ನೀವು ಕೂಡ ಕವ್ವಾಯಿ ಐಲ್ಯಾಂಡಿಗೆ ಬರುವವರಾಗಿದ್ದರೆ ನೀವು ಕಣ್ಣೂರು ಜಿಲ್ಲೆಯ ಪಯ್ಯನ್ನೂರಿಗೆ ಬರಬೇಕು. ಪಯ್ಯನ್ನೂರಿಂದ ಕೇವಲ 2.5 ಕಿಲೋಮೀಟ್ರ್ ಮಾತ್ರ ಈ ಒಂದು ಕವ್ವಾಯಿ ಐಲ್ಯಾಂಡಿಗೆ ಇರುವಂಥ ದೂರ. ಇಲ್ಲಿಗೆ ನಾರ್ತ್ ಇಂಡಿಯಾದಿಂದಲೂ ಕೂಡ ಜನಗಳು ಬರ್ತಾ ಇರ್ತಾರೆ, ಟೂರಿಸ್ಟ್ಗಳು. ಈ ಒಂದು ಕವ್ವಾಯಿ ಐಲ್ಯಾಂಡ್ನ ಈ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ನ ಒಂದು ಸೂಪರ್ ಆದಂತಹ ದೃಶ್ಯ ನೋಡಬೇಕು ಅಂತೇಳಿದರೆ ಅದು ಡ್ರೋನಲ್ಲಿಯೇ ನೋಡಬೇಕು. ನನ್ನಲ್ಲಿ ಡ್ರೋನ್ ಇಲ್ಲದ ಕಾರಣ ನಿಮಗೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆಯೇ 1.5 ಗಂಟೆ ಕಾಲ ಕಳೆದು ಆಟ ಆಡಿಕೊಂಡು ಪುನಃ ಕವ್ವಾಯಿ ಟರ್ಮಿನಲ್ಗೆ ತಿರುಗಿ ಬರುವಂಥ ದೃಶ್ಯಗಳು ಕೂಡ ಅಷ್ಟೇ ಸುಂದರವಾದಂಥ ದೃಶ್ಯಗಳು. ಇದು ನಿಮಗೆ ಮ್ಯಾಂಗ್ರೋವ್ನ ಒಂದು ಕಡೆ ಕಾಣ್ತಾ ಇರ್ಬೋದು. ಇನ್ನೊಂದು ಕಡೆ ಕೂಡ ಒಂದು ಐಲ್ಯಾಂಡ್ ಇದೆ. ಇದು ಒಂದು ಚಿಕ್ಕ ಒಂದು ಐಲ್ಯಾಂಡು. ಈ ಒಂದು ಐಲ್ಯಾಂಡ್ವರೆಗೆ ನೀರು ಬಹಳ ಕಮ್ಮಿ ಇದೆ, ಆದ ಕಾರಣ ಬೋಟು ಸ್ಲೋ ಆಗಿ ಹೋಗ್ತದೆ. ಇದರಿಂದ ಆ ಕಡೆ ಮಾತ್ರ ಬೋಟು ಅತಿ ಸ್ಪೀಡಾಗಿ ಅವರು ಓಡಿಸ್ತಾರೆ. ಈ ಸ್ಪೀಡ್ ಓಡಿಸುವಾಗ ಮಕ್ಕಳು ಕೂಡ ನಾವು ಅಷ್ಟೇ ಸ್ಪೀಡಾಗಿ ಓಡಿಸಿ ಅಂತೇಳಿ ಹೇಳ್ತಾಯಿದ್ರು. ಹಾಗೆ ಇವರು ಕೂಡ ಸ್ಪೀಡಾಗಿ ಗಾಡಿಯನ್ನು ಓಡಿಸ್ತಾಯಿದ್ರು. ಒಂದು ಕಡೆಯಿಂದ ಇನ್ನೊಂದು ಕಡೆ ಬೆಂಡ್ ಮಾಡಿಕೊಂಡು ಭಾರಿ ಸ್ಪೀಡಲ್ಲಿ ಓಡಿಸ್ತಾಯಿದ್ರು. ನನಗಂತೂ ಮಕ್ಕಳಿದ್ದ ಕಾರಣ ಹೆದರಿಕೆ ಆಗ್ತಾಯಿತ್ತು. ಆದರೆ ಮಕ್ಕಳು ಮಾತ್ರ ಇನ್ನೂ ಸ್ಪೀಡ್ ಓಡಿಸಿ ಅಂತೇಳಿ ಹೇಳ್ತಾಯಿದ್ರು. ನೀವು ಇಲ್ಲಿಗೆ ಬರೋದಿದ್ದರೆ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಕೂಡ ಇಲ್ಲಿಗೆ ಎಂಟ್ರಿ ಟೈಮ್ ಇದೆ. ನಿಮಗೆ ಬರುವವರಾಗಿದ್ದರೆ ನೀವು ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋ ಆಗಿ ಬರ್ತೇನೆ. ಧನ್ಯವಾದಗಳು.